ಎಲ್ಲರೂ ನಮಸ್ಕಾರ. ಮತ್ತೆ ಆ ಬೇತಾಳ ಆ ಗಿಡದಲ್ಲಿ ತಲೆ ಕೆಳಗಾಗಿ ನೇತಾಡುವಂಥ ಹೊತ್ತಿನೊಳಗೆ ವಿಕ್ರಮಾದಿತ್ಯ ಮತ್ತೆ ಬಿಡುವುದಿಲ್ಲ. ಮತ್ತೆ ಹೋಗಿ ಅದನ್ನು ಎತ್ತಿಕೊಂಡು ಬರ್ತಾ ಇರ್ತಾನೆ. ಆ ಬೇತಾಳ ಹೇಳ್ತೈತಿ, ಭಾಳ ಹಠಮಾರಿ ಎದ್ದಿದ್ದೀನಿ ನೀನು ವಿಕ್ರಮಾದಿತ್ಯ. ಮಹಾರಾಜ ನೀನು ನಿನಗಿದೆಲ್ಲ ಎದಕ್ಕೆ ಬೇಕು? ಇರಲಿ, ಎಷ್ಟು ಹಠ ಹಿಡಿತೀಯೋ ಹಿಡಿ, ನೀನು ನಾನೇನು ಸಿಗೋದನ್ನ ಇಲ್ಲ. ಒಂದು ಕಥೆಯನ್ನು ಹೇಳ್ತೇನೆ, ಕೇಳ್ಕೊಂತ ಹೋಗು. ಆದರೆ ನೀ ದಾರಿಯೊಳಗೆ ಮಾತಾಡಬಾರ್ದು ಅನ್ನುವಂಥ ಎಂದಿನಂತೆ ಷರತ್ತನ್ನು ಹಾಕ್ತೈತಿ. ಅನಂತಪುರ ಅನ್ನುವಂಥ ಒಂದು ರಾಜ್ಯವನ್ನು ಈ ರಾಜ ವೀರಸೇನ ಅನ್ನುವಂಥ ಮಹಾರಾಜ ಆಳ್ತಾ ಇರ್ತಾನೆ. ಅವಳ ಹೆಂಡತಿ ಹೆಸರು ಪದ್ಮಾವತಿ. ಅವರಿಗೆ ಒಬ್ಬಳೇ ಮಗಳಿರ್ತಾಳ, ಅನಂಗರತಿ ಅಂತ ಹೇಳಿ. ಬಹಳ ಸುಶೀಲಿಯಾಗಿರ್ತಾಳ, ಸೌಂದರ್ಯವತಿಯಾಗಿರ್ತಾಳ. ಅವಳು ಒಬ್ಬಳೇ ಮಗಳಿರ್ತಾಳ. ಅವನಿಗೆ ಗಂಡು ಸಂತಾನನೂ ಕೂಡ ಇರುವುದಿಲ್ಲ. ಅವಾಗ ಏನಾಗ್ತೈತಿ ಅಂತಂದ್ರೆ, ಒಂದು ಸಲ ಆ ಅನಂಗರತಿ ತನ್ನ ಗೆಳತಿಯರೊಂದಿಗೆ, ಅನೇಕ ಸೇವಕರೊಂದಿಗೆ, ರಾಜಭಟರೊಂದಿಗೆ ಸ್ವಲ್ಪ ವಿಹಾರಕ್ಕಾಗಿ ಹೋಗಿರ್ತಾಳೆ. ನಾನು ವಿಹಾರಕ್ಕಾಗಿ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗಿರ್ತಾಳೆ. ಅಲ್ಲಿ ಏನಂತಂತಂದ್ರೆ, ಒಬ್ಬ ನೇಕಾರ ಅವನು ಅತ್ಯಂತ ಸುಂದರವಾದಂಥ ಸೀರೆಗಳನ್ನು ಆತ ನೇಯ್ತಾನ ಅನ್ನುವಂಥ ಸುದ್ದಿಯನ್ನು ಅವಳು ಕೇಳ್ತಾಳೆ. ಆಮೇಲೆ ಹೋಗಿ ನೋಡ್ತಾಳೆ, ಅವನು ಎಂಥ ಸೀರೆಯನ್ನು ನೇಯ್ತಾನ ನೋಡೋಣ ಅಂತಂದು ಹೇಳಿ ಹೋಗ್ತಾಳೆ. ಅವನ ಒಂದು ಕಲೆಯನ್ನು ನೋಡೋಕ್ಕೆ ಭಾಳ ಆಶ್ಚರ್ಯಕ್ಕೈತಿ. ರೇಷ್ಮೆ ಸೀರೆಯೊಳಗೆ ಬಂಗಾರದ ಎಳೆಗಳಿಂದ ಮತ್ತು ರತ್ನಗಳನ್ನು ಕೂಡ ಅವುಗಳಿಗೆ ಸೇರಿಸಿ ಆತ ಸೀರೆಯನ್ನು ನೇಯ್ತಾ ಇರ್ತಾನೆ. ವಿಧ ವಿಧವಾದಂಥ ವಸ್ತ್ರಗಳನ್ನು ಆತ ನೇಯ್ತಾ ಇರ್ತಾನೆ. ಅನೇಕ ಬೇರೆ ದೇಶದ ವ್ಯಾಪಾರಿಗಳು ಕೂಡ ಅವನ ಹತ್ತಿರ ಬಂದು ವ್ಯಾಪಾರ ವಹಿವಾಟವನ್ನು ನಡೆಸ್ತಾ ಇರ್ತಾರೆ. ಅವನ ಎಲ್ಲ ಆ ಸೀರೆಗಳನ್ನು, ವಸ್ತ್ರಗಳನ್ನು ನೋಡಿ ಅವಳಿಗೆ ಬಹಳ ಆಶ್ಚರ್ಯಕ್ಕೈತಿ. ಅವನ ಕಲಾ ನೈಪುಣ್ಯತೆಗೆ ಆಕೆ ಬೆರಗಾಗ್ತಾಳ. ನನಗೆ ಇಲ್ಲಿಂದ ಹೋಗಾಕ ಮನಸ್ಸಿಲ್ಲ, ನೀವು ಭಾಳ ಸುಂದರವಾದಂಥ ವಸ್ತ್ರಗಳನ್ನು ನೀವು ತಯಾರು ಮಾಡಿರಿ, ನನಗೂ ಕೂಡ ಕಲಿಬೇಕು ಅಂತಂದೇಳಿ ಅನ್ನಿಸ್ತಾಕತ್ತೈತಿ ಅಂತಂದು ಹೇಳಿ ಹೇಳ್ತಾನೆ. ಆ ನಂತರ ನನಗೆ ಸಾಧ್ಯ ಆದಾಗ ನಾನು ಕಲಿತೀನಿ, ಬಂದು ಕಲಿತೀನಿ ಅಂತಂದು ಹೇಳಿ ಆಮೇಲೆ ಏನು ಮಾಡ್ತಾಳೆ ಅಂದ್ರೆ, ಅಲ್ಲಿಂದ ಮುಂದೆ ಹೋಗ್ತಾಳೆ. ಮುಂದೆ ಹೋದಂಥ ಹೊತ್ತಿನೊಳಗೆ ಒಬ್ಬ ಏನಂತ ಭಾಷಾ ತಜ್ಞ, ಅಂದ್ರೆ ಈ ಎಲ್ಲ ಪಕ್ಷಿಗಳ ಭಾಷೆ ತಿಳಿದಿರುವಂಥ ಒಬ್ಬ ಮನುಷ್ಯ ಒಳಗೆ ಬಿಟ್ಟಾಕನ. ಸಣ್ಣ ಕಾಡು ಇರ್ತೈತಿ. ಆತನಿಗೆ ಎಲ್ಲ ಪಕ್ಷಿಗಳ ಭಾಷೆಗಳಿದ್ದು ಅವನಿಗೆ ಬರ್ತಿರ್ತಾವ. ಅವ ಬಿಟ್ಟಾಕೈತಿ. ಅವನನ್ನು ನೋಡಿ ಅವಳಿಗೆ ಭಾಳ ಆಶ್ಚರ್ಯ ಆಕೈತಿ. ಆಮೇಲೆ ಅಕ್ಕಿ ಕೇಳ್ತಾಳೆ, ಇವೆಲ್ಲ ಪಕ್ಷಿಗಳು ಹೆಂಗೆ ಮಾತಾಡ್ತಾವೆ, ಏನು ಮಾತಾಡ್ತಾವೆ, ನಿಮ್ಗೆ ಗುರ್ತಾಕೈತಿ ಅಂದ್ಕೊಳ್ಳೆ. ಅವೆಲ್ಲ ಹೇಳ್ತಾನೆ, ಹೌದು, ನಮ್ಮ ಮೊದಲಿಂದ ಇಲ್ಲೇ ಹುಟ್ಟಿ ಬಿಡೋದೇನೆ, ನನಗೆಲ್ಲ ಪಕ್ಷಿಗಳ ಭಾಷೆ ಇದ್ದದ ಅರ್ಥ ಆಕೈತಿ. ಕೆಲವೊಂದು ಕಡೆ ಹೇಳ್ತಾನೆ, ನೋಡ್ರಿ ಅಲ್ಲಿ ಅದು ಪಕ್ಷಿ ನನಗೆ ಆರೋಪ ಮಾಡಾಕತ್ತೈತಿ, ನಿನ್ನೆ 4 ಮೊಟ್ಟೆಗಳಿದ್ವು, ಇವತ್ತು 3 ಅದಾವು, ನೀ ಏನು ಮಾಡಾಕತ್ತಿದ್ದಿ ಅಂತ ಕೇಳ್ತೈತಿ ಅಂತಂದು ಹಿಂಗೆ ಎಲ್ಲಾನು ಆತ ಹೇಳ್ತಾ ಹೋಗ್ತಾನೆ. ಹೇಳಿದಾಗ ಆಕೆಗೆ ಭಾಳ ಆಶ್ಚರ್ಯ ಆಕೈತಿ, ಭಾಳ ಸಂತೋಷನೂ ಆಕೈತಿ. ಎಂಥ ಒಂದು ನೈಪುಣ್ಯತೆ ಐತಿ ನಿನ್ನ ಕಡೆ ಅಂತಂದು ಹೇಳಿ ಆಕೆ ಬೆರಗಾಗ್ತಾಳ. ಆಮೇಲೆ ಬೆರಗಾಗಿ ಏನಂತಂದ್ರೆ ಮುಂದೆ ಬರ್ತಾಳ. ಆಕೆ ಮುಂದೆ ಬಂದಾಗ ಬಹಳ ಬಳಲಿರ್ತಾಳ. ಆಕೆಗೆ ಏನಂತಂದ್ರೆ ಸುಸ್ತಾಗಿರ್ತೈತಿ, ಜ್ವರ ಬಂದಿರ್ತಾವೆ. ಆವಾಗ ಅವಳ ಸಖಿಯರಿದ್ದವ್ರು ಏನು ಮಾಡ್ತಾರಂದ್ರೆ, ಇಲ್ಲಿ ಯಾರಾದರೂ ವೈದ್ಯರದಾರ ಇನ್ನೂ ಅಂತ ಹೇಗೆ ಕೇಳ್ತಾರೆ. ಆವಾಗ ಕೆಲವು ಜನ ಹೇಳ್ತಾರೆ, ಇಲ್ಲೇ ಒಬ್ಬರು ಭಾಳ ಒಳ್ಳೆ ವೈದ್ಯರದಾರ, ಅವ್ರ ಕಡೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳ್ತಾರೆ. ಆ ವೈದ್ಯರ ಹತ್ತಿರ ಅವಳನ್ನು ಕರೆದುಕೊಂಡು ಹೋಗ್ಕೊಳ್ಳೆ ವೈದ್ಯರಿದ್ದವರು ಅವಳನ್ನು ಪರೀಕ್ಷೆ ಮಾಡಿ ಅವಳಿಗೆ ಕೆಲವೊಂದು ಆಯುರ್ವೇದಿಕ್ ಪಂಡಿತರು ಇರ್ತಾರೆ. ಅವರು ಕೆಲವೊಂದು ಈ ಗಿಡಮೂಲಿಕೆಗಳನ್ನು ಅವಳಿಗೆ ಜಜ್ಜಿ ರಸ ಇದು ಮಾಡಿ ಅವಳಿಗೆ ಕೊಡ್ತಾರೆ. ಇದನ್ನ ನೀನು ತಗೋ, ಒಂದೇ ದಿನದಲ್ಲಿ ನಿಮ್ಮ ಜ್ವರ ಎಲ್ಲ ಕಡಿಮೆಯಾಗಿ ಹೋಗ್ತೈತಿ ರಾಜ್ಕುಮಾರಿ, ನಾಳೆ ಅಂದ್ರೆ ಸಂಪೂರ್ಣವಾಗಿ ನೀವು ಆರಾಮಾಗ್ತೀರಿ ಅಂತಂದು ಹೇಳ್ತಾರೆ. ಆಮೇಲೆ ಮಾರನೇ ದಿನ ಅಂತಂದ್ರೆ ರಾಜ್ಕುಮಾರಿ ಅಗದಿ ಆರೋಗ್ಯವಂತಳಾಗಿರ್ತಾಳ. ಜ್ವರ ಎಲ್ಲ ಬಿಟ್ಟು ಹೋಗಿರ್ತೈತಿ. ಆಗ ಅಲ್ಲಿ ಆಕೆ ಎಲ್ಲ ಅಡ್ಡಾಡ್ಬೇಕಾದ್ರೆ, ಅವರ ಒಂದು ಆಶ್ರಮ ಇರ್ತೈತೆ ದೊಡ್ಡದು, ಅಲ್ಲಿ ಅಡ್ಡಾಡ್ಬೇಕಾದ್ರೆ ಅಲ್ಲಿ ಕೆಲವೊಂದು ರೋಗಿಗಳನ್ನು ಆಕೆ ನೋಡ್ತಾಳೆ. ಆ ರೋಗಿಗಳಲ್ಲಿ ಕೆಲವೊಬ್ರು ಹೇಳ್ತಾ ಇರ್ತಾರೆ,
ನನ್ನ ತೊಡೆಯ ಮಾಂಸವನ್ನು ಹುಲಿ ಎಲ್ಲ ಹಿಡಿದು ತೆಗೆದುಬಿಟ್ಟಿತ್ತು. ಈ ವೈದ್ಯರ ಕಡೆ ಬಂದೆ. ಅವರ ಒಂದು ಚಿಕಿತ್ಸೆಯಿಂದ ನಾನೆಲ್ಲ ಕಾಲ ಆರಾಮಾಗೈತಿ. ಇನ್ನು ನಡೆದಾಡುವಂಗಾಗೇನಿ. ಒಬ್ಬ ಹೇಳ್ತಾನ, ನನ್ನ ಬೆನ್ನ ಮೂಳೆ ಮುರಿದು ಬಿಟ್ಟಿತ್ತು. ಇವ್ರ ಕಡೆ ಬಂದೆ, ಇವರೆಲ್ಲ ಸರಿ ಮಾಡಿದರು ಅಂತ. ಹೀಗೆ ಕೆಲವಾರು ರೋಗಿಗಳ ಹತ್ತಿರ ಅವಳು ವಿಚಾರ ಮಾಡಿದಾಗ ಅವರು ಒಂದಿಷ್ಟೊಂದು ತಜ್ಞರದಾರಲ್ಲ, ಎಂಥ ಒಳ್ಳೆಯ ವೈದ್ಯರದಾರಲ್ಲ ಅಂತಂದು ಹೇಳಿ ಆಕೆ ಅಭಿಪ್ರಾಯ ಬರ್ತೈತಿ. ಆಮೇಲೆ ಅವ್ರಿಗೂ ಕೂಡ ನಮ್ಗೆ ಭಾಳ ಸಂತೋಷ ಆಯ್ತು. ನನಗಿಲ್ಲೇ ಇದ್ದ ನಾನು ನಮ್ಮ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಅಥವಾ ಈ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅಂತಂದು ಹೇಳಿ ಅನ್ನಿಸ್ತೈತಿ. ನನಗೆ ನಿಮ್ಮ ಎಲ್ಲ ಈ ಪದ್ಧತಿಗಳನ್ನು ನೋಡಿ ನನ್ನ ಭಾಳ ಸಂತೋಷ ಆಯ್ತು ಅಂತಂದು ಹೇಳ್ತಾಳೆ. ಹೇಳಿ ಆಮೇಲೆ ತಮ್ಮ ರಾಜ್ಯಕ್ಕೆ ಮರಳಿ ಬರಬೇಕು ಅನ್ನುವಂಥ ಹೊತ್ತಿನೊಳಗೆ ಅಲ್ಲೇನಾಗ್ತೈತಿ ಅಂದ್ರೆ, ಕಾಡಿನಲ್ಲಿರುವಂಥ ಒಂದು ಚಿರತೆ ಅವಳ ಮೇಲೆ ಆಕ್ರಮಣ ಮಾಡ್ತೈತಿ. ರಾಜಭಟ್ರು ಎಷ್ಟು ಇದು ಮಾಡ್ತಾರ, ಅವರು ಹೆದರಿ ಬಿಡ್ತಾರ, ಅವ್ರ ಸಖಿಯರೆಲ್ಲ ಓಡಿ ಹೋಗ್ಬಿಡ್ತಾರೆ. ಆ ಹೊತ್ತಿನೊಳಗೆ ಚಿರತೆ ಏನಂತಂದ್ರೆ ಆ ರಾಜಭಟ್ರಿಗೂ ಅದೇನಂತಂದ್ರೆ ಇದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಭಯಭೀತರಾಗ್ತಾರೆ, ರಾಜ್ಕುಮಾರಿಗೆ ಅದೇನು ಮಾಡ್ತೈತಿ ಅಂತೇಳಿ. ಅಂಥ ಹೊತ್ತಿನೊಳಗೆ ಒಬ್ಬ ಏನಂತಂದ್ರೆ ವೀರಸೇನ ಅನ್ನುವಂಥವ ಯುವಕ ಇಲ್ಲಿ ಬರ್ತಾನೆ. ಬಂದು ಅವನು ನಿಶಸ್ತ್ರಧಾರಿಯಾಗಿರ್ತಾನೆ, ಅವನ ಕಡೆ ಏನೂ ಶಸ್ತ್ರಗಳು ಇರುವುದಿಲ್ಲ. ಅಲ್ಲಿ ಅವ ಬಂದು ಆ ಚಿರತೆಯ ಜೊತೆ ಹೋರಾಡ್ತಾನೆ. ಹೋರಾಡಿ ಬಹಳ ಭೀಕರವಾಗಿ ಹೋರಾಡ್ತಾನೆ. ಹೋರಾಡಿ ಅದನ್ನೇನು ಆಡ್ತಂದ್ರೆ ಕೊಂದು ಹಾಕ್ತಾನೆ. ಅವನಿಗೂ ಎಷ್ಟೊಂದು ಗಾಯಗಳಾಗ್ತಾವೆ, ಅದನ್ನು ಕೊಂದು ಹಾಕ್ತಾನೆ. ಆವಾಗ ಆ ರಾಜ್ಕುಮಾರಿ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾಳೆ. ನೀವಿರಲಿಲ್ಲ ಅಂದ್ರೆ ಇವತ್ತು ನಾ ಬದುಕಾಕ ಸಾಧ್ಯ ಇರಲಿಲ್ಲ ಅಂಥೇಳಿ. ಅವಾಗೆಲ್ಲರೂ ರಾಜಭಟ್ರು ಬರ್ತಾರೆ. ಆನಂತರ ಅವಳ ಸಖಿಯರೆಲ್ಲರೂ ಬರ್ತಾರೆ. ಅವನಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ನೀವು ಬಂದು ನಮ್ಮ ರಾಜಕುಮಾರಿಯ ಪ್ರಾಣವನ್ನು ನೀವು ಕಾಪಾಡಿದಿರಿ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಈ ಅನಂಗರತಿ ಇದ್ದಕ್ಕೆ ಅರಮನೆಗೆ ಬರ್ತಾಳ. ತನ್ನ ತಂದೆ ತಾಯರಿಗೆ ಹೇಳ್ತಾಳೆ, ಎಲ್ಲ ಸಂಗತಿಗಳನ್ನು ಹೇಳ್ತಾಳೆ. ಹೇಳಿದ ಕೂಡಲೇ ಏನಂತಂದ್ರೆ ಅವಳಿಗೂ ಯುಕ್ತ ವಯಸ್ಸಿರ್ತೈತಿ. ಅಂದ್ರೆ ಅವಳ ಒಂದು ವರ, ನಿನಗೆ ಯಾರು ಮನಸ್ಸಿಗೆ ಬರ್ತಾರ ಆ ವರನನ್ನು ನಿನಗೆ ಕೊಟ್ಟು ಮದುವೆ ಹಾಕೇವಿ ಅಂಥೇಳಿ ಹೇಳ್ತಾರೆ. ಅವರು ಊರಲ್ಲಿ ರಾಜ ಡೊಂಗರವನ್ನು ಸಾರಿಸ್ತಾನೆ. ಅನಂಗರತಿಯ ಒಂದು ಸ್ವಯಂವರ ಐತಿ. ಯಾರು ಯಾವ ಒಂದು ಕ್ಷೇತ್ರದೊಳಗೆ ನೀವು ಪರಿಣಿತರದಿರಿ ಅವರು ಅಲ್ಲಿ ಪಾಲ್ಗೊಳ್ಬಹುದು, ಆ ಸ್ವಯಂವರಕ್ಕೆ ನೀವು ಬರಬಹುದು ಅಂತಂದು ಹೇಳಿ ಅವನು ಡೊಂಗರವನ್ನು ಸಾರಿಸ್ತಾನೆ. ಸಾರಿಸಿದ ಕೂಡ ಅನೇಕ ಜನ ಯುವಕರಿದ್ದವರು ಅಲ್ಲಿ ಬಂದು ಸೇರ್ತಾರೆ. ಅದರಲ್ಲಿ ಈ ಒಂದು ಬಟ್ಟೆ ವ್ಯಾಪಾರಿ ಬರ್ತಾನ, ಭಾಷಾ ತಜ್ಞ ಇದ್ದಂಥ ಯುವಕ ಬರ್ತಾನ, ಆ ವೈದ್ಯ ಕೂಡ ಬರ್ತಾನೆ. ಆನಂತರ ಈ ವೀರಸೇನ ಕೂಡ ಅಲ್ಲಿ ಬಂದಿರ್ತಾನೆ. ಬಂದ ಕೂಡಲೇ ಮಹಾರಾಜ ಹೇಳ್ತಾನೆ, ಇಷ್ಟೊಂದು ಜನ ಬಂದಾರ, ನೀನು ವರಮಾಲೆಯನ್ನು ತಗೋ, ನಿನಗೆ ಯಾರಿಗೆ ಯೋಗ್ಯರನ್ನಿಸ್ತಾರ ಅವ್ರಿಗೆ ನೀವು ವರಮಾಲೆಯನ್ನು ನೀ ಹಾಕು ಅಂತಂದು ಹೇಳ್ತಾನೆ. ಆವಾಗ ರಾಜಕುಮಾರಿ ವರಮಾಲೆಯನ್ನು ಹಿಡಿದುಕೊಂಡು ಸುತ್ತಲೂ ಎಲ್ಲರ ಕಡೆಯೂ ಒಂದು ದೃಷ್ಟಿಯನ್ನು ಹಾಯಿಸ್ತಾಳೆ. ಎಲ್ಲರ ಕಡೆಯೂ ಬರ್ತಾಳೆ. ಆಕಿ ಯಾರಿಗೆ ವರಮಾಲೆಯನ್ನು ಹಾಕಿದ್ಲು ಅಂತಂದು ಹೇಳಿ ಬಹುಶಃ ನಿಮಗೂ ಎಲ್ಲರಿಗೂ ಅನಿಸಿರಬೇಕು ಅನ್ನಿಸ್ತೈತಿ. ಈಗ ವಿಕ್ರಮಾದಿತ್ಯಂದು ಏನೈತಿ ತಿಳ್ಕೊಳ್ಳೋಣ. ಬಹುಶಃ ಎಲ್ಲರ ಉತ್ತರ ಸರಿ ಐತಿ ಅಂತ ನನಗೆ ಅನಿಸ್ತೈತಿ. ಈ ಕಥೆಯನ್ನು ಬೇತಾಳ ಹೇಳ್ತೈತಿ. ಹೇಳು ಮಹಾರಾಜ, ರಾಜ್ಕುಮಾರಿ ಯಾರನ್ನು ವರಿಸಬೇಕು, ವರಮಾಲೆಯನ್ನು ಆಕೆ ಯಾರಿಗೆ ಹಾಕಿದ್ಲು ಅಂತಂದು ಹೇಳಿದ ಕೂಡಲೇ ಮೇಲೆ ರಾಜ ವಿಕ್ರಮಾದಿತ್ಯ ಹೇಳ್ತಾನೆ, ಸರಿಯಾದಂಥ ಉತ್ತರ ಬೇತಾಳ ಹೇಳ್ತೈತಿ, ಸರಿ ಉತ್ತರ ಹೇಳಬೇಕು, ಇಲ್ಲಿ ನೀನು ತಲೆ ಹೊಡಿತೀನಿ ಅಂತೇಳಿ ಮತ್ತು ಬೆದರಿಕೆ ಹಾಕ್ತೈತಿ. ವಿಕ್ರಮಾದಿತ್ಯ ಹೇಳ್ತಾನೆ, ಇವರೆಲ್ಲರಲ್ಲಿ ಆಕೆ ವೀರಸೇನನನ್ನು ಮದುವೆ ಆಗಬೇಕು. ಹೇಳಿಕೊಳ್ಳೆ ಬೇತಾಳ ಅಂತೈತಿ, ಯಾಕೆ ಉಳಿದವ್ರನ್ನ ಎಷ್ಟೋ ಜನ ಇದ್ರಲ್ಲ ಅಂತ. ಆವಾಗ ಅವ ಹೇಳ್ತಾನೆ, ಆ ರೇಷ್ಮೆ ವ್ಯಾಪಾರಿ ಇದ್ದವ, ಅವನು ಒಳ್ಳೆಯ ಕಲಾಕಾರ ಇದ್ದ, ನೈಪುಣ್ಯವಂತ ಇದ್ದ. ಅವನಿಗೆ ದೇಶ ವಿದೇಶಗಳಲ್ಲಿ ಅವನು ವ್ಯಾಪಾರ ಇತ್ತು, ಸಾಕಷ್ಟು ಧನವನ್ನು ಆತ ಸಂಗ್ರಹ ಮಾಡಿದ್ದ. ರಾಜ್ಕುಮಾರಿಗೆ ಧನದ ಅವಶ್ಯಕತೆ ಏನು ಹೆಚ್ಚಿಗೆ ಇರಲಿಲ್ಲ, ರಾಜ್ಕುಮಾರಿನ ಇದ್ಲು. ಹೀಗಾಗಿ ಅವನನ್ನು ಬಿಟ್ಲು. ಎರಡನೇದವ ಭಾಷಾ ತಜ್ಞ, ಹಕ್ಕಿಗಳ ಚಿಲಿಪಿಲಿ ಎಲ್ಲನೂ ಕೇಳಿ ಅವ್ರ ಭಾಷೆನ ಅರ್ಥ ಮಾಡ್ಕೊತಿದ್ದ.
ಆದರೆ ಅದರಿಂದ ಮನರಂಜನೆಯನ್ನು ಅನುಭವಿಸ್ಬೇಕ ಹೊರತು ರಾಜ್ಯವನ್ನು ರಾಜ್ಯಾಡಳಿತವನ್ನು ಕೈಗೆತ್ತಿಕೊಳ್ಳುವಂಥ ಸಾಮರ್ಥ್ಯ ಅವನಿಗಿರಲಿಲ್ಲ. ಅದೇ ರೀತಿ ವೈದ್ಯ ಎಲ್ಲರ ರೋಗಗಳನ್ನು ಚಿಕಿತ್ಸೆ ಕೊಡುವಂಥ ಸಾಮರ್ಥ್ಯ ಅವನ ಕಡೆ ಇತ್ತು. ಆದರೆ ಒಂದು ರಾಜ್ಯವನ್ನು ನಿಭಾಯಿಸುವಂಥ ಒಂದು ಶಕ್ತಿ ಅವನ ಕಡೆ ಇರಲಿಲ್ಲ. ಅದಕ್ಕೆ ಈ ವೀರಸೇನ ಇದ್ದವ ಆ ಚಿರತೆಯೊಂದಿಗೆ ಹೋರಾಡಿ ಅವನ ರಕ್ಷಣೆ ಮಾಡಿದ್ನಲ್ಲ, ಇಂಥವನ ಕೈಗೆ ರಾಜ್ಯವನ್ನು ಕೊಟ್ಟರೆ ಅವನ ರಾಜ್ಯಾಡಳಿತವನ್ನು ಒಳ್ಳೆ ಚೆನ್ನಾಗಿ ನಡೆಸ್ತಾನೆ. ಅದಕ್ಕಾಗಿ ಅವಳನ್ನು ವರಿಸುವುದಕ್ಕಾಗಿ ಈ ವೀರಸೇನನೇ ಅತ್ಯಂತ ಉತ್ತಮವಾದಂಥ ವರ ಅಂತಂದು ಹೇಳಿ ವಿಕ್ರಮಾದಿತ್ಯ ಬೇತಾಳನಿಗೆ ಹೇಳ್ತಾನೆ. ಆ ಬೇತಾಳ ಅಂತೈತಿ, ಭಾಳ ಬದ್ಧವಾಗಿ ನೀನು ವಿಚಾರ ಮಾಡ್ತೀಯ ವಿಕ್ರಮಾದಿತ್ಯ, ಭಾಳ ಸರಿಯಾದ ನ್ಯಾಯವನ್ನು ಹೇಳ್ತೀಯ. ನಿನ್ನ ನ್ಯಾಯವನ್ನು ಕೇಳೋದಕ್ಕಾಗಿ ಎಲ್ಲರೂ ಭಾಳ ಕಾಯ್ತಾ ಇರ್ತಾರೆ. ಆದರೆ ಏನು ಮಾಡ್ತಿ, ನೀನು ಮೌನವಾಗಿರುವಂಥದ್ದನ್ನು ಹೇಳಿ ಕೇಳೋದನ್ನ ಇಲ್ಲ, ಮತ್ತೆ ನೀ ಮಾತಾಡಿಬಿಟ್ಟೆ ಅಲ್ಲ ಅಂತ ಹೇಳಿ ಮತ್ತೆ ಏನು ಮಾಡ್ತೈತೆ ಅಂತಂದ್ರೆ ಅದು ಗಿಡದ ಮೇಲೆ ಅಲ್ಲಿಂದ ಹಾರಿ ಹೋಗಿ ಗಿಡದ ಮೇಲೆ ನೇತಾಡ್ತೈತಿ. ವಿಕ್ರಮಾದಿತ್ಯ ಮತ್ತೆ ಅದರ ಬೆನ್ನನ್ನು ಹತ್ತಿ ಹೋಗ್ತಾನೆ. ಇಲ್ಲಿಗೆ ಈ ಕತೆ ಮುಗಿತೈತಿ.